ಇವಾಗ ಅನ್ನಭಾಗ್ಯ ಈಗ 250 ಕೋಟಿಗೆ ಲಾರಿ ಅವರೆಲ್ಲ ನಿಲ್ಲಿಸಿರೋಂಥದ್ದು. ಸೊ ಇದ್ರ ಬಗ್ಗೆ ಈಗ ಅದು ಅವರು ಕೂಡ ಈಗ ಅದನ್ನು ಪೂರೈಸಕ್ಕಾಗಲ್ಲ, ಅವರು ಹಣ ನೋಡ್ರಿ ಯಾರತ್ರ ಈಗ ಅವರು ಕರ್ನಾಟಕದ ಬಡ್ಜೆಟ್ ಏನಿದೆ ಉಳಿತಾ ಇದ್ದಿದ್ದು 80,000 ಕೋಟಿ ನಮ್ಮ ಹತ್ರ ಅಭಿವೃದ್ಧಿಗೆ 4 ಲಕ್ಷ ಚಿಲ್ಲರೆ ನಮ್ದು ಬಡ್ಜೆಟ್ ಏನಿದೆ ಅದರಲ್ಲಿ ಉಳಿತಾ ಇದ್ದಿದ್ದು 80,000 ಕೋಟಿ ನಾವು ಅಭಿವೃದ್ಧಿಗೆ ಕೆಲಸ ಮಾಡಬೇಕಾಯ್ತು. ಅಂದ್ರೆ ಆನ್ ಗೋಯಿಂಗ್ ವರ್ಕ್ಸ್ ಎಲ್ಲ ಇರ್ತದೆ, ಇವೆಲ್ಲ ಕೊಡ್ಬೇಕಾಯ್ತು. ಇವರು 65,000 ಕೋಟಿ ಈ ಫ್ರೀಗಳಿಗೆ ಕೊಟ್ಟ ಮೇಲೆ ಉಳಿದಿದ್ದು ಎಷ್ಟು ಉಳಿತೈತೆ? ಯಾರು ಕೊಡಕ್ಕಾಗತ್ತೆ? 15,000 ಕೋಟಿಯಲ್ಲಿ ಜಿಲ್ಲೆಗೆ ಎಷ್ಟು ಕೊಡ್ತೀರಿ ಹೇಳ್ರಿ? ಜಿಲ್ಲೆಗೆ ನಾವಿದ್ದಾಗ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 1,000 2,000 ಕೋಟಿ ಕೊಟ್ಟಿದ್ದೀರಿ ಅಭಿವೃದ್ಧಿ ಕಾರ್ಯಕ್ಕೆ 4 ವರ್ಷದಲ್ಲಿ. ಇವ್ರ ಯೋಗ್ಯತೆಗೆ 500 ಕೋಟಿನೂ ಕೊಡಕ್ಕೆ ಯೋಗ್ಯತೆ ಇಲ್ಲ. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 100 ಕೋಟಿ ಇಲ್ಲ, 50 ಕೋಟಿನೂ ಇಲ್ಲ. ಹೇಳಿದಾರಲ್ಲ ಇವನು ಗುಲ್ಬರ್ಗ MLA 2 ವರ್ಷದಿಂದ ತೆಂಗಿನಕಾಯಿ ಹೊಡೆದೆ, ಇನ್ನು ಕೆಲಸನೇ ಪೂಜೆ ಶುರುವಾಗಿಲ್ಲ ಅಂತ ಹೇಳಿದ್ದಾರೆ. ಯಾರು BR ಪಾಟೀಲ್ 2 ವರ್ಷದಿಂದ ಅಂತ ತೆಂಗಿನಕಾಯಿ ಹೊಡೆದಿದ್ದು, ಗುದ್ಲು ಪೂಜೆಲ್ ತೆಂಗಿನಕಾಯಿ ಹೊಡೆದಿದ್ದು ಇನ್ನು ಆಗಿಲ್ಲ ಅಂತ ಅವ್ರ MLAಗಳೇ ಹೇಳ್ತಾ ಇದಾರಪ್ಪ. ಒಬ್ಬ ನೇಣಾಕಂತೀನಿ ಅಂತ ಹೇಳಿದ್ರಲ್ಲ, ಯಾರು ದಾವಣಗೆರೆ MLA ಕಾಂಗ್ರೆಸ್ ಅವರು, ನಾನು ನೇಣಾಕೊಂಡ್ಬಿಡ್ತೀನಿ ಅನುದಾನ ಕೊಡಲಿಲ್ಲ. ಈ ಸ್ಥಿತಿ ಕರ್ನಾಟಕದಲ್ಲಿ ಅನುದಾನ ಅಲ್ಲ, ಸಂಬಳ ಕೊಟ್ರೆ ಸಾಕಾಗ್ಬಿಟ್ಟೈತೆ ಆ ಪರಿಸ್ಥಿತಿ ಇರುವಂತದ್ದು. ಅದಕ್ಕೆ ರಾಯರೆಡ್ಡಿ 1 ಅಲ್ಲ 4 ಬಾರಿ ಹೇಳಿದ್ದಾನೆ, ಮೋಸ್ಟ್ ಕರಪ್ಟ್ ಈ ದೇಶದಲ್ಲಿ ಯಾವ್ದಾದ್ರು ರಾಜ್ಯ ಇದೆ ಅದು ಕರ್ನಾಟಕ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ರಾಯರೆಡ್ಡಿನೇ ಫೈನಾನ್ಸ್ ಅಡ್ವೈಸರ್ ಅವರು. ಮತ್ತೆ ಈಗ ಹೇಳಿದ್ದಾರೆ ಗ್ಯಾರಂಟಿ ಬೇಕಾ ಅಭಿವೃದ್ಧಿ ಬೇಕಾ ಅಂತ, ರಸ್ತೆ ಬೇಕಾ ಅಂತ ಕೇಳಿದ್ರು. ಅಭಿವೃದ್ಧಿ ಅಂದ್ರೆ ಅರ್ಥ ಆಗೋಯ್ತಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿ ಕೊಟ್ಬಿಟ್ಟಿದ್ರಿ. ಆ 2,000 ತಗೊಂಡು ಅದ್ಯಾರೋ ಒಬ್ರು ಕಾಂಗ್ರೆಸ್ ಏಜೆಂಟ್ ಹೇಳಿದ್ರಲ್ಲ, ಅಮ್ಮನ್ ಲೇಡಿಂಗ್ ಕರ್ಕೊಂಬಂದು ನಿಲ್ಸ್ತಾರೆ, ನಾನು ಬೋರ್ವೆಲ್ ಹಾಕೊಂಬಿಟ್ಟೆ ಅಂತ. 2,000ದಲ್ಲಿ ನಾವು ಬೋರ್ವೆಲ್ ಹಾಕಿದ್ವಿ. ನೀವೇ ಹೇಳಿ, ಒಂದು ಬೋರ್ವೆಲ್ ಹಾಕ್ಬೇಕಾದ್ರೆ 10 ರಿಂದ 12 ಲಕ್ಷ ಖರ್ಚಾಗ್ತದೆ ಸರ್ವಿಸ್ ತಗೊಳಕ್ಕೆ, ಎಲೆಕ್ಟ್ರಿಕ್ ಎಲ್ಲ ಸೇರಿ. ಅದೆಂಗೆ ಅಮ್ಮ 2,000ದಲ್ಲಿ ಆಯ್ತು, 2,000 ಒಂದು ವರ್ಷದ ತಗೊಳ್ಳಿ 24,000 ಆಯ್ತಪ್ಪ. ಕೊರೆಯಕ್ಕಾಗಲ್ಲ ರೀ, ಅಡ್ವಾನ್ಸ್ ಕೊಡಕ್ಕಾಗಲ್ಲ. ನೀನು ಈಗ ಕೊಡ್ಬೇಕಾದ್ರೆ ವಿದ್ಯುತ್ ಫ್ರೀ, ಈಗ ಒಂದ್ ಕನೆಕ್ಷನ್ ತಗೊಬೇಕಾದ್ರೆ ನಿಮ್ಗೆ 2 ಲಕ್ಷ ರೂಪಾಯಿ ಲಂಚ ಕೊಡ್ಬೇಕು. ಈಗ 2,000 ರೂಪಾಯಿದು ಬಿರಿ ಆ ಲಂಚಕ್ಕೆ ಆಗೋತತೆ. ಇವ್ರು 2,000 ಹಿಂಗ್ ಕೊಡೋದು, ಕರೆಂಟ್ ಕನೆಕ್ಷನ್ ತಗೊಂಡಕ್ಕೆ 2 ಲಕ್ಷ ಕೊಡ್ಬೇಕಲ್ಲ, ಈಗ ಕೊಡಬೇಕಲ್ಲ, ಅಲ್ಲೇ ಹೊರಟೋಯ್ತು. ಇನ್ನು ಬೋರ್ವೆಲ್ ಹಾಕೋದೆಲ್ಲಿ? ಅದೇ ಹೊಸ TC ಇದೆ ಹೇಳ್ತಾ ಇರೋದು. ಆ ಪರಿಸ್ಥಿತಿ ಇದೆ ಈಗ ರಾಜ್ಯದಲ್ಲಿ. ಅಜಾಗರೂಕತೆ ಅಂದ್ರೆ ಹಣಕಾಸಿನ ಒಂದು ಆರ್ಥಿಕ ಅರಾಜಕತೆ, ಆರ್ಥಿಕ ಪರಿಸ್ಥಿತಿ ಅಂತೂ ಪಾತಾಳಕ್ಕೆ ಕುಸಿದೋಗಿದೆ. 1,05,000 ಸಾಲ ಮಾಡಿದ್ದಾರೆ. ಒಬ್ಬೊಬ್ರು ತಲೆ ಮೇಲೂ 1 ಲಕ್ಷ ಸಾಲ ಇದ್ದಾರೆ ಜನಗಳ ತಲೆ ಮೇಲೆ. ಇನ್ನು ಮುಂದಿನ ಬಡ್ಜೆಟ್ ಅಲ್ಲಿ ಇನ್ನೊಂದು 2 ಲಕ್ಷ ಸಾಲ ಮಾಡ್ತಾರೆ. ಪಾಪರ್ ಮಾಡಿ ಈ ರಾಜ್ಯವನ್ನ ಪಾಪರ್, ಹೆಂಗೆ ಕೇರಳ ಪಾಪರ್ ಆಗಿದೆ, ಹಿಮಾಚಲ್ ಪ್ರದೇಶ ಪಾಪರ್ ಆಗಿದೆ, ಹಂಗೆ ರಾಜ್ಯವನ್ನ ಪಾಪರ್ ಮಾಡಿ ಹೋಗುವಂತ ಪಾಪರ್ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇದ್ದಾರೆ. ಅವ್ರಿಗೆ ಕಿಕ್ಔಟ್ ಸ್ಕೀಮ್ ಹಾಕೊಂಡ, ಅವ್ರಿಗೆ ಕಿಕ್ಔಟ್ ಡೆಲ್ಲಿಗೆ ಕಿಕ್ಔಟ್ ಮಾಡ್ತಾರೆ. ಗ್ಯಾರಂಟಿ ಪ್ಲಾನು ರೆಡಿಯಾಗಿದೆ, ಕುತಂತ್ರನೂ ಮಾಡಿದ್ದಾರೆ. ಸಿದ್ದರಾಮಯ್ಯ ಇಲ್ಲಿದ್ರೆ, ಇಲ್ಲಿ ಕರ್ನಾಟಕದಲ್ಲಿದ್ರೆ ಕಿರುಕುಳ ಅಂತ ಕೊಟ್ಟೆ ಕೊಡ್ತಾರೆ. ಸುಮ್ಮನೆ ಅಂತೂ ಸಿದ್ದರಾಮಯ್ಯ ಮನೆಗೆ ಕೂತ್ಕೊಳ್ಳಲ್ಲ. ಕಳೆದ ಬಾರಿ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದ್ರ ನೆಮ್ಮದಿಗಿರ್ಲೇ ಇಲ್ಲ. ಅವರೇ ಕಳಿಸ್ಬಿಟ್ರಿ ಎಲ್ಲಾರನು, ಹೋಗ್ರೋ ಬಿಜೆಪಿಗೆ ಹೋಗ್ರಿ ಅಂತ ಕಳಿಸ್ಬಿಟ್ಟು ವಿರೋಧ ಪಕ್ಷ ಆದ್ಮೇಲೆ ನೆಮ್ಮದಿಯಾಗಿದ್ರು. ಅವ್ರಿಗೆ ಬೇಕೇ ಬೇಕು ಅಧಿಕಾರ. ಕಳಿಸುವಾಗ ನೀವು ಮಾತಾಡಿದ್ರಿ, ಬಿಜೆಪಿ ಕಳಿಸ್ಕೊಟ್ಟ ನೀವು ಮಾತಾಡಿದ್ರ, ನಾವ್ಯಾಕೆ ಮಾತಾಡೋಣ? ಅವರೇ ಈಗ ಅವರೇ ಕಳಿಸ್ಕೊಡ್ತೀನಿ ಅಂದಾಗ ನಾವ್ಯಾಕೆ ಮಾತಾಡ್ಬೇಕು? ನಾವು ವಿಪಕ್ಷದವ್ರು ಯಾರು ಸಿಎಂ ಬೇಕು? ಯಾವರನ ಸಿಎಂ ಹಾಕಲ್ಯ, ನಾವಂತೂ ಈ ಸರ್ಕಾರನ ಬೀಳ್ಸಕ್ ಹೋಗೋ ಪ್ರಶ್ನೆನೇ ಇಲ್ಲ, ಬೀಳ್ಸೋದು ಇಲ್ಲ, ಪಕ್ಷಾಂತರ ಮಾಡೋದು ಇಲ್ಲ. ಅವರೇ ಬಿದ್ದು ಸಾಯ್ತಾರೆ, ನಾವು ಕಾಯ್ತಾ ಇರ್ತೀವಿ. ನಮ್ಗೆ ಯಾರೇ ಸಿಎಂ ಆಗ್ಲಿ ನಮ್ಗೆ ಅದು ಮುಖ್ಯ ಅಲ್ಲ. ಕರ್ನಾಟಕದಲ್ಲಿ ನ್ಯಾಯವಾಗಿ ರೈತರಿಗೆ ಪರಿಹಾರ ಕೊಡಬೇಕು, ನ್ಯಾಯವಾಗಿ ಸಂಬಳ ಕೊಟ್ಕೊಂಡು ಆಸ್ಪತ್ರೆಗಳು ಶಾಲೆಗಳು ಸರಿಯಾಗಿ ನಡ್ಕೊಳಕ್ ನೋಡ್ಕೋಬೇಕು. ಅಷ್ಟೇ ನಮ್ದು. ಯಾರನ ಸಿಎಂ ಆಗ್ಲಿ ನಮ್ದೇನು ಅಭ್ಯಂತರ ಅದು. ಅವ್ರದ್ದು ಇನ್ನರ್ ಪಾಲಿಟಿಕ್ಸ್, ಅದು ಕಾಂಗ್ರೆಸ್ಸಿನ ಆಂತರಿಕ ವಿಚಾರ. ಅದು ನಾನು ಅದಕ್ಕೆ ಕಾಮೆಂಟ್ ಮಾಡಕ್ ಹೋಗಲ್ಲ.
ಮತ್ತೆ ಸಿಎಂ ಮಾಡೋದು, ಅವನ್ನ ತಿರ್ಗಿ 6 ತಿಂಗಳಿಗೆ ಇಳಿಸೋದು, ಮತ್ತೆ ಇನ್ನು 6 ತಿಂಗಳು, ಈ ತರದ ಗೊಂದಲಗಳು ಮಾಡೋದ್ರಿಂದ ಈಗ 2 ವರ್ಷ 2 ತಿಂಗಳಲ್ಲಿ ಒಂದು ದಿನ ಆದ್ರೂ ಪತ್ರಿಕೆಯಲ್ಲಿ ಸಿಎಂ ಬದಲಾವಣೆ ಅಂತ ಇರದೇ ಇರೋ ಪತ್ರಿಕೆ ಯಾವ್ದಾದ್ರು ಇದೆಯಾ? ಯಾವ್ದಾದ್ರು ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿದಿನ ಒಬ್ಬ ಸ್ಟೇಟ್ಮೆಂಟ್ಗಳು ಇರೋವು. ಮುಖ್ಯಮಂತ್ರಿ ಬದಲಾವಣೆ, ಅಧಿಕಾರಿಗಳೆಲ್ಲ ಆರಾಮ್ಸೆ ಮಜಾ ಮಾಡ್ಕೊಂಡು ಕೂತಿದ್ದಾರೆ ಅಧಿಕಾರಿಗಳು. ಸರ್, ಈಗ ಹಾಸನ ಜಿಲ್ಲೆಯಲ್ಲಿ 35ಕ್ಕೂ ಹೆಚ್ಚು ಹೃದಯಾಘಾತ ಪ್ರಕರಣಗಳು ಸಂಭವಿಸಿದಾಗ ರಾಜ್ಯ ಸರ್ಕಾರದ ಪಾತ್ರ ಇದು ಬಹಳ ನೋವಿನಿಂದ ಹೇಳುವಂತ ಒಂದು ವಿಚಾರ. ಇದು ಹಾಸನದಲ್ಲೇ ಪದೇ ಪದೇ ಆಗ್ತಾ ಇದೆ. ಅದಕ್ಕೆ ಮುಖ್ಯಮಂತ್ರಿ ರಿಯಾಕ್ಷನ್ ಕೊಟ್ಬಿಟ್ಟಿದ್ದಾರೆ. ಏನಂತಂದ್ರೆ ಇದು ಕೋವಿಡ್ ಲಸಿಕೆಯಿಂದ ಆಯ್ತು ಅಂತ ಹೇಳಿ ಕೊಟ್ಟಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ಈ ತರ ಹೇಳಿಕೆಗಳನ್ನ ಕೊಡೋದ್ರಿಂದ ನಗೆಪಾಟ್ಲಿಗೆ ಆಗಿದ್ದಾರೆ. ಈಗ ಅದರ ಮೇಲೆ ರಿಪೋರ್ಟ್ ಬಂದಿದೆ, ಡೆಲ್ಲಿಯ ಆರೋಗ್ಯ ಇಲಾಖೆನೂ ಕೊಟ್ಟಿದೆ, ಕೋವಿಡ್ ಇಂದ ಆಗಿಲ್ಲ ಅಂತ. ಇಲ್ಲಿ ನಮ್ಮ ಹೃದಯ ರೋಗ ಜಯದೇವ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ, ಮುಚ್ಚಾಕಿದ್ದಾರೆ, ಅವರು ಕೊಟ್ಟಿದ್ದಾರೆ. ಇದು ಕೋವಿಡ್ ಅಂತ. ಅದೇನು ಕೋವಿಡ್ ಲಸಿಕೆ ಬರೀ ಹಾಸನದಲ್ಲಿ ಮಾತ್ರ ಆಗ್ಬೇಕಾ? ಬೆಂಗಳೂರಲ್ಲೂ ಕೋವಿಡ್ ಕೊಟ್ಟಿದ್ದಾರೆ, ಡೆಲ್ಲಿಯಲ್ಲೂ ಕೊಟ್ಟಿದ್ದಾರೆ, ಎಲ್ಲ ಕಡೆ ಕೊಟ್ಟಿದ್ದಾರೆ. ಅಲ್ಲಾಗಿರೋ ಬರೀ ಹಾಸನದಲ್ಲೇ ಯಾಕೆ ಆಗ್ತಾ ಇದೆ? ರೀಸನ್ ಈಸ್ ದೇರ್. ಮಾಧ್ಯಮದಲ್ಲಿ ನಿನ್ನೆನೂ ಬಂದಿದೆ, ಇವತ್ತು ಬಂದಿದೆ, ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ. ಇದಕ್ಕೇನಾದ್ರೂ ಒಂದು ಕಾರಣ ಇರಬೇಕು. ಜಿಲ್ಲಾ ಮಂತ್ರಿಗಳು 2 ತಿಂಗಳಿಂದ ಕಾಣೆಯಾಗಿದ್ದಾರೆ ಅಂತ ಸುದ್ದಿ ಬರ್ತಾನೆ ಇಲ್ಲ. ಹಾಸನಕ್ಕೆ ಬಂದಿಲ್ಲ, ಹಾಸನಕ್ಕೆ ಬಂದಿಲ್ಲ, ಅಲ್ಲಿಂದ ಅಲ್ಲೇ ಹಂಗೆ ಹೊರಟುപോಗ್ತಾರೆ, ಬರಲೇ ಇಲ್ಲ. ಯಾರಾದ್ರೂ ಹಿರಿಯ ಮಂತ್ರಿಗಳು, ಅಧಿಕಾರಿಗಳು ಯಾರಾದ್ರೂ ಬಂದ್ರೆ ಅದಕ್ಕೊಂದು ಪರಿಹಾರ ಸಿಗುತ್ತೆ. ಏನ್ ರಿಯಲ್ ಥಿಂಗ್ ಏನು? ಸಾಯೋದಂತೂ ಸಾಯ್ತಾ ಇದ್ದಾರೆ, ಏನಾದ್ರೂ ಒಂದು ಕಾರಣ ಇದ್ದೇ ಇರಬೇಕು. ಆ ಕಾರಣನ ಹುಡುಕುವಂತದಕ್ಕೆ ಸರ್ಕಾರ ಎಚ್ಚರಿಕೆ ತಪ್ಪಿದೆ. ಸರ್ಕಾರ ಒಂದ್ಸರಿ ಕೋಮಾ ಸ್ಟೇಜ್ ಅಲ್ಲಿ ಇರ್ತದಲ್ಲ, ಹಂಗಿದೆ ಕೋಮಾ. ಅವ್ರಿಗೆ ಅಧಿಕಾರ ಹಸ್ತಾಂತರ, ಯಾರು ಮುಂದೆ ಮಂತ್ರಿ ಆಗಬೇಕು, ATM ತಗೊಂಡು ದುಡ್ಡು ಡೆಲ್ಲಿಗೆ ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು, ಇದೇ ಮಂತ್ರಿ ಕೊಡ್ತಾರ, ಬೇರೆ ಮಂತ್ರಿ ಕೊಡ್ತಾರ, ಅದನ್ನ ರೇಟ್ ಎಷ್ಟು, ಈ ಇದರಲ್ಲಿ ಇಡೀ ಸರ್ಕಾರ ಮುಳುಗಿದೆ. ಅದಕ್ಕೋಸ್ಕರ ಜನ ಕಂಗಾಲಾಗಿದ್ದಾರೆ. ಉಳಿದ ಸಂಜೆ ಮಾತಾಡ್ತಾರೆ.